ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಸಿಂಧನೂರಿನಲ್ಲಿ ಇತ್ತೀಚೆಗೆ ಅಪ್ರಾಪ್ತ ಬಾಲಕಿಯ ಮೇಲೆ ದುಷ್ಕರ್ಮಿ ಒಬ್ಬ ಯಾರೂ ಇಲ್ಲದೆ ಇರುವಾಗ ಮನೆಗೆ ನುಗ್ಗಿ ಸಹೋದರಿಯರಿಬ್ಬರಿಗೆ ಚಾಕು ತೋರಿಸಿ ಬೆದರಿಸಿ ಹೆದರಿಸಿ ಅವರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುತ್ತಾನೆ. ಇಂತಹ ಅಮಾನವೀಯ ಕೃತ್ಯ ಎಸಗಿದ ದುಷ್ಕರ್ಮಿಯನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿ ಅವನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು ಮತ್ತು ಮಹಿಳೆಯರು ಮತ್ತು ಶಾಲಾ ಮಕ್ಕಳಿಗೆ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ವಿಕೃತ ಕಾಮಿಗಳು ಮತ್ತು ಪುಂಡ ಪೋಖರಿಗಳಿಂದ ಸೂಕ್ತ ರಕ್ಷಣೆ ಒದಗಿಸಬೇಕು ಅಂತ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಇವತ್ತು ಒತ್ತಾಯವನ್ನ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇನ್ನು ಲೈಂಗಿಕ ದೌರ್ಜನ್ಯ ಎಸಗಿದ ತಪ್ಪಿಸ್ತನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕು, ಸಂತ್ರಸ್ತ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಹಾಗೂ ಭದ್ರತೆ ರಕ್ಷಣೆ ಒದಗಿಸಬೇಕು. ಬಾಧಿತ ಮಕ್ಕಳನ್ನ ಉಚಿತ ವಸತಿ ಶಾಲೆಗೆ ಸೇರ್ಪಡೆ ಮಾಡಿ ಅವರು ಓದುವವರೆಗೂ ಗುಣಮಟ್ಟದ ಶಿಕ್ಷಣವನ್ನ ಸರ್ಕಾರವೇ ಒದಗಿಸಬೇಕು. ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಿತ ಇಲಾಖೆಗಳು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಕ್ಕಳು, ಮಹಿಳೆಯರು, ಯುವತಿಯರ ರಕ್ಷಣೆಗೆ ನಿರ್ಭಯ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಕೂಲಿ ಕಾರ್ಮಿಕರು ಹಾಗೂ ಬಡ ಕುಟುಂಬದ ಮಕ್ಕಳ ರಕ್ಷಣೆ ಮತ್ತು ಭದ್ರತೆ ಹಿನ್ನೆಲೆ ಅಂಗನವಾಡಿ ಮಾದರಿಯಲ್ಲಿ ಸುರಕ್ಷಾ ಕೇಂದ್ರಗಳನ್ನು ಪ್ರಾರಂಭಿಸಬೇಕು. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪುಂಡ ಪೋಖರಿಗಳ ಕಿರುಕುಳದಿಂದ ಸೂಕ್ತ ರಕ್ಷಣೆ ಒದಗಿಸಬೇಕು ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಚಿತ್ರಗಳ ಪ್ರದರ್ಶನವನ್ನು ನಿರ್ಬಂಧಿಸಲೇಬೇಕು. ಸಿಂಧನೂರಿನಲ್ಲಿ ರೋಡ್ ರೋಮಿಯೋ ನಿಯಂತ್ರಣ ಪಡೆ ಸಕ್ರಿಯವಾಗಿ ಕಾರ್ಯನಿರ್ವಹಿಸುವಂತೆ ಕ್ರಮ ಜರುಗಿಸಬೇಕು ಅಂತ ಒತ್ತಾಯ ಮಾಡಿದ್ರು. ಇವತ್ತು ಹೋರಾಟವನ್ನು ಆರಂಭಿಸಿ ಬಂದರೆ ಆ ನಿಟ್ಟಿನಲ್ಲಿ ಮಹಿಳಾ ಸಂಘಟನೆಯ ಮುಖ್ಯಸ್ಥರು, ಪ್ರಗತಿಪರ ಸಂಘಟನೆಯ ಹೋರಾಟಗಾರರಾದಂತ ಸರಸ್ವತಿ ಪಾಟೀಲ್ ಅವರು ಆಗದೇ ಇಲ್ಲ ಅಂತ ವ್ಯಕ್ತಿನ ಕೊಲ್ಲಬೇಕಾಗುತ್ತೆ. ಕೊಂದ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಇಂಥ ಅತ್ಯಾಚಾರಗಳು ನಡೆಯುವಂತ ವ್ಯಕ್ತಿಗೆ ಏನಾಗುತ್ತೆ, ಮಾಡೋದಕ್ಕೆ ಹಿಂಜರಿತಾರೆ. ಆದ್ರೆ ನಾವೇನ್ ಮಾಡ್ತೀವಿ, ವಿಚಾರ ಅಂತೂ ಖಂಡನೀಯವಾದದ್ದು, ಅದನ್ನ ಖಂಡಿಸಲೇಬೇಕಾಗುತ್ತೆ. ಈ ರೀತಿ ಮಾಡುವಂತ ಹೆಂಗೆ ನಾವು PUC ನಾವು ದೂರ ಇಟ್ರೆ, ಅವ್ರನ್ನ ಕೊಂದ್ರೆ ಅಂತ ಪರಿಸ್ಥಿತಿ ದೂರ ಆಗ್ತಾ ಬರ್ತದೆ. ಈ ಹೋರಾಟ ಅಲ್ಲಿವರೆಗೂ ನಿಲ್ಲಿಸಬಾರ್ದು ಅನ್ನೋದು ನಮ್ಮ ಅಭಿಲಾಷೆ ಆಗಿದೆ.